ಜಪಾನ್ ದೇಶದಲ್ಲಿ ಒಂದೇ ಸಲಕ್ಕೆ 17 ಟೋಲ್ ಗೇಟ್ ಗಳಲ್ಲಿ ಮಿಷಿನ್ ಪ್ರಾಬ್ಲಮ್ ಆಗುತ್ತೆ. ಇದರಿಂದ 16 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಎಲ್ಲಾ ಮಿಷಿನ್ಸ್ ರೆಡಿ ಆಗೋಕೆ 38 ಗಂಟೆ ಟೈಮ್ ಹಿಡಿತು. ಬಟ್ ಟ್ವಿಸ್ಟ್ ಏನ್ ಗೊತ್ತಾ, ಅಲ್ಲಿರೋ ಗೌರ್ಮೆಂಟ್ ಆದೇಶ ಮಾಡುತ್ತೆ 36 ಗಂಟೆಗಳ ಕಾಲ ಯಾವುದೇ ವೆಹಿಕಲ್ಸ್ ಟೋಲ್ ಫೀಸಸ್ ಪೇ ಮಾಡೋಗಿಲ್ಲ ಅಂತ. ಆ ಹೈವೇಲಿದ್ದ ಎಲ್ಲಾ ವೆಹಿಕಲ್ಸ್ ಫ್ರೀ ಆಗಿ ಟೋಲ್ ಪಾಸ್ ಮಾಡ್ತವೆ. ಟೋಲ್ ಕಟ್ಟದೆ ಹೈವೇಲ್ ಓಡಾಡೋದು ಎಲ್ರಿಗೂ ಎಷ್ಟು ಖುಷಿ ಕೊಡುತ್ತಲ್ವಾ. ನಮ್ಮ ದೇಶದವರಾಗಿದ್ರೆ ಫುಲ್ ಹ್ಯಾಪಿಯಾಗಿ ಹೋಗ್ತಿದ್ರು. ಬಟ್ ಜಪಾನ್ ದೇಶದ 36,000 ಜನಗಳು ಟೋಲ್ ಫೀಸಸ್ ಏನ್ ಪೇ ಮಾಡ್ಬೇಕಿತ್ತು ಅದನ್ನ 38 ಗಂಟೆ ಆದ್ಮೇಲೆ ಹೋಗಿ ಖುದ್ದಾಗಿ ಪೇ ಮಾಡ್ತಾರೆ. ಇನ್ನು ಕೆಲವೊಬ್ರು ಮನೆಯಿಂದಾನೇ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಅವರೇನು ಗೌರ್ಮೆಂಟ್ ನ ಇಂಪ್ರೆಸ್ ಮಾಡೋಕಾಗ್ಲಿ ಅಥವಾ ಯಾರ್ದೋ ಬೈಕ್ ಆಗ್ಲಿ ಟೋಲ್ ಫೀಸಸ್ ನ ಪೇ ಮಾಡ್ಲಿಲ್ಲ. ಅವರು ತಮ್ಮ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಈ ಕೆಲಸ ಮಾಡಿದ್ವಿ ಅಂತ ಹೇಳಿ ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗೋ ರೀತಿ ಮಾಡ್ತಾರೆ. ಮೋಸ್ಟ್ಲಿ ಇದೇ ರೀಸನ್ ಇರಬೇಕು ಜಪಾನ್ ನ ಮಾರಲ್ ವ್ಯಾಲ್ಯೂಸ್ ನ ಇಡೀ ಪ್ರಪಂಚ ಕೊಂಡಾಡೋದು. ಇದೇ ಇನ್ಸಿಡೆಂಟ್ ಇಂಡಿಯಾದಲ್ಲಿ ಆಗಿದ್ರೆ ಏನಾಗಿರ್ತಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.